ತಾರತಮ್ಯಕ್ಕೆ ಸುಪ್ರೀಂ ಕಿಡಿ ಸಮಾಜ ವಿಭಜಕ ಯುಜಿಸಿ ನೀತಿಗೆ ಸುಪ್ರೀಂ ಬ್ರೇಕ್ ಹಾಕ್ತಾ ಇದೆ. ಜಾತಿ ತಾರತಮ್ಯ ತಡೆ ನಿಯಮ ಅಸ್ಪಷ್ಟ ಇದೆ. ನಿಯಮಗಳ ಬಗ್ಗೆ ಕೋರ್ಟ್ ಅಸಮಾಧಾನವನ್ನ ಈ ರೀತಿಯಾಗಿ ಹೊರ ಹಾಕ್ತಾ ಇದೆ. ವಿವಿಯಲ್ಲಿ ತಾರತಮ್ಯ ತಡೆ ಸಮಿತಿಗೆ ತಡೆಯನ್ನ ನೀಡಲಾಗ್ತಾ ಇದೆ. ಸೊ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಚರ್ಚೆ ಆಗಿದ್ದು, ವಾದ ಪ್ರತಿವಾದ ಆಗಿದ್ದು, ಸಮರ್ಥಿಸಿಕೊಂಡಿದ್ದು, ಅಸಮಾಧಾನ ವ್ಯಕ್ತಪಡಿಸಿದ್ದು ಇದೆಲ್ಲ ನೋಡಿದ್ವಿ. ಸೊ ಕೋರ್ಟ್ನಲ್ಲಿ ಏನೇನಾಯಿತು, ಕೋರ್ಟ್ನಲ್ಲಿ ಏನೇನು ಹೇಳಿದ್ರು ಇದು ನೋಡೋದಾದ್ರೆ ವಿವಿ ಹಾಗೂ ವಿವಿ ಸಂಯೋಜಿತ ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದವರ ವಿರುದ್ಧ ನಡೆಯುವ ಜಾತಿ ಆಧಾರಿತ ತಾರತಮ್ಯ ತಡೆಗಟ್ಟುವ ಕುರಿತು ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯುಜಿಸಿ ರೂಪಿಸಿದ್ದ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ಗುರುವಾರ ತಡೆ ನೀಡಿದೆ. ಇವು ಮೇಲ್ನೋಟಕ್ಕೆ ಅಸ್ಪಷ್ಟವಾಗಿದೆ ಮತ್ತು ದುರುಪಯೋಗಕ್ಕೆ ಸಮರ್ಥವಾಗಿದೆ. ನಾವು ಹಿಂದಿನ ಕಾಲಕ್ಕೆ ಹೋಗುವ ಪ್ರತಿಗ್ರಾಮಿ ಸಮಾಜದಂತಾಗ್ತಾ ಇದ್ದೇವೆ ಅಂತ ಇದು ಭಾಸ ಆಗ್ತಾ ಇದೆ ಅಂತ ಕಿಡಿಕಾರಿರೋದು. ಅಲ್ಲದೇನೆ ಈ ವಿಷಯದಲ್ಲಿ ಮಧ್ಯ ಪ್ರವೇಶಿಸದಿದ್ರೆ ಅದು ಅಪಾಯಕಾರಿ ಪರಿಣಾಮ ಬೀರುತ್ತೆ ಮತ್ತು ಸಮಾಜವನ್ನ ವಿಭಜಿಸುತ್ತದೆ ಅಂತ ಸುಪ್ರೀಂ ಕೋರ್ಟ್ ಕಿಡಿಕಾರಿದ್ದು, ಖ್ಯಾತ ನ್ಯಾಯಶಾಸ್ತ್ರಜ್ಞರು ಒಳಗೊಂಡ ಸಮಿತಿಯ ನಿಯಮಗಳನ್ನು ಪುನರ್ ಪರಿಶೀಲಿಸಬೇಕು ಅಂತ ಇದರ ಸಂದರ್ಭದಲ್ಲಿ ಸೂಚಿಸಲಾಗಿದೆ. ಇನ್ನು ಜಾತಿ ತಾರತಮ್ಯ ನಿವಾರಣಾ ಸಮಿತಿ ರಚಿಸೋಕೆ ಯುಜಿಸಿ ರೂಪಿಸಿದ ನಿಯಮಗಳು ಎಸ್ಸಿ, ಎಸ್ಟಿ ಹಾಗೂ ಒಬಿಸಿಗೆ ಮಾತ್ರ ನ್ಯಾಯ ಒದಗಿಸುವಂತಿದೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ದೂರನ್ನ ಜಾತಿ ತಾರತಮ್ಯ ನಿವಾರಣಾ ಸಮಿತಿಗಳು ಆಲಿಸುವುದಿಲ್ಲ. ಅಲ್ಲದೆ ಸಮಿತಿಗಳಲ್ಲಿ ಸಾಮಾನ್ಯ ವರ್ಗ ಸದಸ್ಯರಿಗೂ ಅವಕಾಶ ಇಲ್ಲ. ಇದರಿಂದ ಸಾಮಾನ್ಯ ವರ್ಗಕ್ಕೆ ಅನ್ಯಾಯ ಆಗತ್ತೆ ಹಾಗೂ ದುರ್ಬಳಕೆ ಭೀತಿಯೂ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಸೊ ಸಾಮಾನ್ಯ ವರ್ಗ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಇಲ್ದೇನೆ ಹೆಂಗೆ ಇಲ್ಲಿ ನಿಯಮಗಳನ್ನು ಜಾರಿಗೆ ತರ್ತಾರೆ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು. ಸೊ ಕೋರ್ಟ್ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಯುಜಿಸಿ ಹೊಸ ನಿಯಮಗಳು ದುರುಪಯೋಗಕ್ಕೆ ಆಸ್ಪದವನ್ನು ನೀಡುವಂತಿದ್ದಾನೆ, ಮಿಸ್ಯೂಸ್ ಆಗೋ ಥರದಲ್ಲೇ ಇದೆ ಅಂತ. ಈ ನಿಯಮಗಳು ಪ್ರತಿಗಾಮಿ ಸಮಾಜದತ್ತ ನಡೆಯುವಂತಿದೆ ಅಂತ. ನಾವು ಮಧ್ಯಪ್ರವೇಶ ಮಾಡದೇ ಇದ್ರೆ ಅಪಾಯಕಾರಿ ಪರಿಣಾಮ ಆಗಬಹುದಾದ ಸಾಧ್ಯತೆ ಇದೆ ಅಂತ. ಈ ಟೈಮಲ್ಲಿ ಇದು ರೈಟ್ ಟೈಮು. ಈಗ ನಾವು ಮಧ್ಯಪ್ರವೇಶ ಮಾಡಲಿಲ್ಲ ಅಂತ ಅಂದ್ರೆ ಇದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಬಹುದು ಅಂತ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿರೋದು. ಹೀಗಾಗಿ ಜಾತಿ ತಾರತಮ್ಯ ತಡೆ ಸಮಿತಿ ರಚನೆ ಆದೇಶಕ್ಕೆ ತಕ್ಷಣಕ್ಕೆ ತಡೆ ನೀಡ್ತಾ ಇದ್ದೇವೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ. ಸೊ ಈ ಮುಖಾಂತರವಾಗಿ ಇದೀಗ ಸಹಜವಾಗಿಯೇ ಸಮಾಜ ವಿಭಜನೆಗೆ ಯುಜಿಸಿ ನಿಯಮ ಕಾರಣ ಆಗ್ಬಿಡುತ್ತೆ ಅನ್ನುವಂಥ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಕೋರ್ಟ್. ಇದರ ವಿಚಾರಣೆಯನ್ನು ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಯಮಾಲ್ಯ ಬಾಗ್ಚಿ ಅವರಿದ್ದಂಥ ಪೀಠವು ಕೇಂದ್ರ ಸರ್ಕಾರ ಮತ್ತು ಯುಜಿಸಿಗೆ ನೋಟಿಸ್ ಜಾರಿ ಮಾಡಿದೆ. ಯುಜಿಸಿ ನಿಯಮಗಳು ವಿವಿಧ ಸ್ಥಳಗಳಲ್ಲಿ ಪ್ರತಿಭಟನೆಗಳಿಗೆ ಕಾರಣವಾಗಿದ್ದು, ವಿದ್ಯಾರ್ಥಿ ಗುಂಪುಗಳು ತಕ್ಷಣ ಹಿಂಪಡೆಯಬೇಕು ಅಂತ ಇದರ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಕೋರ್ಟ್ ಹೇಳಿದ್ದು, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದ್ರೂ ಸಮಾಜವು ಜಾತಿ ಆಧಾರಿತ ತಾರತಮ್ಯವನ್ನ ತೊಡೆದು ಹಾಕೋಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಂದು ರ್ಯಾಗಿಂಗ್ ನಡೀತಾ ಇದೆ. ಈಶಾನ್ಯ ವಿದ್ಯಾರ್ಥಿಗಳ ಬಗ್ಗೆ ತಾರತಮ್ಯ ನಡೆಸಲಾಗ್ತಾ ಇದೆ. ಸರ್ಕಾರ ಆಯಾ ಜಾತಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ಸ್ಥಾಪಿಸುವ ಮಾತನಾಡ್ತಾ ಇದೆ. ಅದಾಗೂ ಅಂತರ್ಜಾತಿ ವಿವಾಹ ನಡೆದಿದೆ. ಎಲ್ಲ ವರ್ಗದ ವಿದ್ಯಾರ್ಥಿಗಳು ಒಂದೆಡೆ ಇರುವಂತಹ ಹಾಸ್ಟೆಲ್ಗಳಿವೆ ಅಂತ ನ್ಯಾಯಮೂರ್ತಿ ಕಾಂತ್ ಪರೋಕ್ಷವಾಗಿ ಸರ್ಕಾರಕ್ಕೆ ಚುಚ್ಚಿದ್ದಾರೆ. ಇನ್ನು ಮೊದಲ ನೋಟಕ್ಕೆ ನಿಯಮಾವಳಿಗಳಲ್ಲಿ ಜಾತಿ ತಾರತಮ್ಯ ನಿಯಂತ್ರಣ ಕುರಿತು ಭಾಷೆ ಅಸ್ಪಷ್ಟವಾಗಿದೆ ಅಂತ ಕಂಡು ಬರ್ತಾ ಇದೆ. ಹೀಗಾಗಿ ಭಾಷೆಯನ್ನ ಮಾರ್ಪಡಿಸುವ ಬಗ್ಗೆ ತಜ್ಞರು ಗಮನ ಹರಿಸಬೇಕು ಅಂತ ಜಡ್ಜ್ ಹೇಳಿದ್ರು. ಹೀಗಾಗಿ ಹೊಸ ನಿಯಮಗಳ ಬದಲು 2012ರಲ್ಲಿ ತಂದಂತ ನಿಯಮಗಳಿಗೇನಿದೆ ಅದೇ ಮುಂದುವರಿಲಿ ಅಂತ ಕೂಡ ತಾಕೀತು ಮಾಡಿದ್ದಾರೆ. ವಿಚಾರಣೆಯ ಸಮಯದಲ್ಲಿ ಪೀಠವು 15(4)ನೇ ವಿಧಿಯ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕಾನೂನುಗಳನ್ನು ರಚಿಸೋಕೆ ಅಧಿಕಾರ ನೀಡುತ್ತೆ. ಅದ್ಯಾಗೂ ಪ್ರಗತಿಪರ ಶಾಸನದಲ್ಲಿ ಯಾವುದೇ ಅಳುಕು ಇರಬಾರದು ಅಂದಿತ್ತು. ಇದೇ ವೇಳೆ ಅಮೆರಿಕ ಉದಾಹರಣೆ ನೀಡಿದ ಪೀಠ, ಅಮೆರಿಕದಲ್ಲಿ ಕರಿಯರು ಮತ್ತು ಬಿಳಿಯರು ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಾ ಇದ್ರು, ಇಲ್ಲಿ ಅಂತ ಪರಿಸ್ಥಿತಿ ಉದ್ಭವಿಸುವುದಿಲ್ಲ ಅಂತ ನಾವು ಭಾವಿಸ್ತೇವೆ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದು ಹೆಂಗ್ ಅನಿಸ್ತಾ ಇದೆ ಅಂತಂದ್ರೆ, ನಾವು ಅನ್ಕೊಳ್ತೀವಿ ನಾವು ಅಭಿವೃದ್ಧಿ ಆಗ್ತಾ ಇದ್ದೀವಿ, ಮುಂದಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟೆಲ್ಲ ಅಭಿವೃದ್ಧಿ ಆಗಿದ್ದೀವಿ ಅಂತ. ಬಟ್ ಇಲ್ಲಿ ನೋಡ್ತಾ ಇದ್ರೆ ಇನ್ನು ಹಿಂದೆ ಬರ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಇದೆ. ಸೊ ಇದು ಬೇಡ, ಇದು ಯಾವುದು ಕೂಡ ಸರಿ ಅನಿಸ್ತಾ ಇಲ್ಲ ಅನ್ನೋದನ್ನು ತಿಳಿಸಿದ್ದಾರೆ.